ಈಗ ಅರ್ಧ ಕಟಿ ಚಕ್ರಾಸನ ಮಾಡ್ತಾಯಿದ್ದಾರೆ. ಪಾದಗಳು ಸ್ವಲ್ಪ ಅಗಲ ಇಟ್ಕೋಬೇಕು. ಈಗ ಬಲಗೈಯನ್ನು ಸೈಡಿಗೆ ತಗೊಳ್ಳಿ. ಹಸ್ತದ ಭಾಗ ಟರ್ನ್ ಮಾಡಿ. ಈಗ ನಿಧಾನ ಕೈಯನ್ನು ಉಸಿರು ತಗೊಳ್ತಾ ಮೇಲಕ್ಕೆ ತಗೊಳ್ಳಿ. ನೇರ ನಿಂತ್ಕೊಂಡು ಕೈಗಳನ್ನು ಎಳ್ಕೊಳ್ಳಿ. ಈಗ ಉಸಿರಾಟ ಸಹಜವಾಗಿ ನಡೀತಾ ಇರಬೇಕು ಸ್ವಲ್ಪ ಹೊತ್ತು. ಮತ್ತೊಮ್ಮೆ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ನಿಮ್ಮ ಎಡಕ್ಕೆ ಕೈಗಳನ್ನು ಸ್ಟ್ರೆಚ್ ಮಾಡಿ. ಎಡಗೈಯನ್ನು ತೊಡೆಯ ಭಾಗದಿಂದ ನಿಧಾನಕ್ಕೆ ಮಂಡಿ ಕಡೆಗೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ಮುಖ ಶಾಂತವಾಗಿರಲಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಈಗ ನಿಧಾನ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಕೈಯನ್ನು ಸೈಡಿಗೆ ತಗೊಳ್ಳಿ. ಹಸ್ತದ ಭಾಗ ಟರ್ನ್ ಮಾಡ್ಕೊಳ್ಳಿ ನೆಲದ ಕಡೆಗೆ. ಈಗ ನಿಧಾನ ಕೈಯನ್ನು ಕೆಳಗಿಳಿಸಿ. ಈಗ ಹಾಗೆ ಎಡಗೈ ನಿಧಾನ ಪಕ್ಕಕ್ಕೆ ತಗೊಳ್ಳಿ. ಉಸಿರು ತಗೊಳ್ತಾ ಈಗ ಟರ್ನ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರೀತ್ ಮಾಡ್ತಾ ಇರಿ. ಭುಜದ ಲೈನಲ್ಲಿ ಎಳ್ಕೊಳ್ಳಿ. ಈಗ ಮತ್ತೊಮ್ಮೆ ಇನ್ಹೇಲ್ ಎಕ್ಸೇಲ್. ನಿಧಾನ ಕೈ ಸೀಲಿಂಗ್ ಕಡೆಗೆ ಎಳ್ಕೊಳ್ಳಿ. ಕಿವಿ ಲೈನಿಗೆ ಎಳಿತಾ ಬನ್ನಿ. ಕುತ್ತಿಗೆ ಟೈಟ್ ಮಾಡಬೇಡಿ. ಸಹಜವಾದ ಉಸಿರಾಟ ನಡೀತಾ ಇರಲಿ ಸ್ವಲ್ಪ ಹೊತ್ತು. ಈಗ ಮತ್ತೊಮ್ಮೆ ಇನ್ಹೇಲ್ ಮಾಡಿ. ಎಕ್ಸೇಲ್. ಉಸಿರು ತೊಗೊಂಡು ಉಸಿರು ಬಿಡ್ತಾ ನಿಧಾನ ಪಕ್ಕಕ್ಕೆ. ಕೈನ ಕಿರು ಬೆರಳನ್ನು ನೆಲದ ಕಡೆಗೆ ಟರ್ನ್ ಮಾಡಿ. ಆಗ ಪಕ್ಕೆ ಭಾಗ ಚೆನ್ನಾಗಿ ಎಳೆಯಲ್ಪಡುತ್ತೆ. ನಿಧಾನ ಉಸಿರು ತಗೊಳ್ತಾ ಕೈ ಮೇಲಕ್ಕೆ ತಗೊಳ್ಳಿ. ಹಸ್ತದ ಭಾಗ ಕೈಯನ್ನು ಸೈಡಿಗೆ ತಗೊಳ್ತಾ ಹಸ್ತದ ಭಾಗ ಟರ್ನ್ ಮಾಡ್ಕೊಳ್ಳಿ ನೆಲದ ಕಡೆಗೆ. ಈಗ ಕೈಗಳನ್ನು ನಿಧಾನ ಕೆಳಗಿಳಿಸಿ. ರಿಲ್ಯಾಕ್ಸ್. ಈಗ ತ್ರಿಕೋನಾಸನ ಮಾಡೋಣ. ಕಾಲನ್ನು ಒಂದು 3 ಅಡಿ ದೂರ ಇಟ್ಕೋಬೇಕು. ಕೈಯನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಈಸಿಯಾಗಿ ಮಾಡೋವಂಥದ್ದು. ಎಲ್ಲರೂ ಪ್ರತಿಯೊಬ್ಬರು ಮಾಡೋವಂಥದ್ದು, ಎಲ್ಲ ವಯಸ್ಸಿನವರು ಮಾಡೋವಂಥದ್ದನ್ನೇ ತೋರಿಸ್ತಾ ಇರೋದೀಗ. ಕಾಲು ದೂರ ಮಾಡಿ. ಇನ್ನು 3 ಅಡಿ ದೂರ ಇರಬೇಕು. ನಿಮ್ಮ ಹೈಟಿಗೆ ನೋಡ್ಕೊಂಡು ದೂರ ಮಾಡ್ಕೊಳ್ಳಿ. ಉದ್ದ ಇರೋರು ಇನ್ನೊಂದು ಸ್ವಲ್ಪ ದೂರ ಇಟ್ಕೊಳ್ಳಿ. ಈಗ ಬಲಪಾದ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಪಾದ ಮಾತ್ರ ಟರ್ನ್ ಆಗಬೇಕು. ಸೊಂಟದ ಭಾಗ ತಿರುಗಬಾರ್ದು. ಸೊಂಟದ ಭಾಗ ನಿಮ್ಮ ಎಡಕ್ಕೆ ಇರಬೇಕು. ನೇರ ನಿಂತಿರಬೇಕು. ಎಡ ಪಾದದ ಹೊರಂಚನ್ನು ಒತ್ತಿ. ಈಗ ಎರಡೂ ಕೈಗಳನ್ನು ಸೈಡಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಭುಜದ ಲೈನಲ್ಲಿ ಎಳಿತಾ ಇರಿ ಕೈಗಳನ್ನು. ಈಗ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ಕೈಯನ್ನು ಸ್ಟ್ರೆಚ್ ಮಾಡ್ತಾ ಪಕ್ಕಕ್ಕೆ ಮಂಡಿ ಮೇಲೆ ಇಟ್ಕೊಳ್ಳಿ. ಮೊದಲು ಕೈಯನ್ನು ಮಂಡಿ ಮೇಲೆ ಇಟ್ಕೊಳ್ಳಿ. ಮೇಲಿನ ಕೈ ಸ್ಟ್ರೆಚ್ ಮಾಡ್ತಾಯಿರಿ. ಈಗ ಮಂಡಿಯಿಂದ ಕೈ ಸ್ವಲ್ಪ ಕೆಳಗೆ ಜಾರಿಸಿ. ಆದರೆ ತುಂಬ ಕೆಳಗೆ ತೊಗೊಂಡು ಹೋಗಬೇಡಿ. ತುಂಬ ಕೆಳಗೆ ತೊಗೊಂಡೋದ್ರೆ ಬಟಕ್ ಹಿಂದಕ್ಕೆ ಹೋಗುತ್ತೆ. ಪೃಷ್ಠದ ಭಾಗ, ಬಲಗಡೆ ಪೃಷ್ಠದ ಭಾಗ ಆ ಥರ ಹೋಗಬಾರ್ದು. ಎಡಗಡೆ ರಿಬ್ಸ್ ಭಾಗ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ದೃಷ್ಟಿ ಕೈ ಬೆರಳ ಕಡೆಗಿರಲಿ. ನಿಧಾನ ಮೇಲಕ್ಕೆ ಬನ್ನಿ. ಮತ್ತೆ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಬಲಪಾದ ಒಳಗೆ ಟರ್ನ್ ಮಾಡ್ಕೊಳ್ಳಿ. ಎಡಪಾದ ಎಡಕ್ಕೆ ತಿರುಗಿಸ್ಕೊಳ್ಳಿ. ಸೊಂಟದ ಭಾಗ ಬಲಕ್ಕಿರಬೇಕು. ಎಡಕ್ಕೆ ತಿರುಗಿಸ್ಕೋಬೇಡಿ. ಈಗ ಎರಡೂ ಕೈಗಳನ್ನು ಸೈಡಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ನಿಧಾನ ಕೈಯನ್ನು ಮಂಡಿ ಮೇಲೆ ಇಟ್ಕೊಳ್ಳಿ. ಎಡಗೈಯನ್ನು ಈಗ ನಿಧಾನ ಕೈಯನ್ನು ಸ್ವಲ್ಪ ಕೆಳಗೆ ಜಾರಿಸಿ ಶಿನ್ ಬೋನ್ ಮೇಲೆ ಇಟ್ಕೊಳ್ಳಿ. ದೃಷ್ಟಿ ಬಲಗೈ ಬೆರಳ ಕಡೆಗೆ. ಭುಜದ ಲೈನಲ್ಲೇ ಸ್ಟ್ರೆಚ್ ಮಾಡ್ತಾಯಿರಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಬಲಗಡೆ ಪಕ್ಕೆ ಭಾಗ ಸ್ವಲ್ಪ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಪಾದ ಒಳಗೆ ಟರ್ನ್ ಮಾಡ್ಕೊಳ್ಳಿ. ಕಾಲು ಹತ್ತಿರ ತಗೊಳ್ಳಿ. ಈಗ ನಿಧಾನ ಮುಂದಕ್ಕೆ ಬಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ. ತಲೆ ಒಳಗೆ ತಗೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಪಾದ ಸೇರಿಸ್ಬೇಡಿ. ಸ್ವಲ್ಪ ಅಗಲ ಇಟ್ಕೊಳ್ಳಿ. ಈಗ ಉತ್ತಾನಾಸನ. ಇದರಲ್ಲಿ ನೇರ ನಿಂತ್ಕೊಳ್ಳಿ. ಪಾದಗಳು ಸ್ವಲ್ಪ ಬೇಕಾದ್ರೆ ಅಗಲ ಇಟ್ಕೋಬೋದು. ಅಂದರೆ ಹೆವಿ ತೈಸ್ ಬಟಕ್ಸ್ ಇರೋರಿಗೆ ಮುಂದಕ್ಕೆ ಬಾಗುವಾಗ ಕಷ್ಟ ಆಗುತ್ತೆ. ಉಸಿರಾಟ ಕಷ್ಟ ಆಗುತ್ತೆ. ಅದರಿಂದ ಕಾಲುಗಳನ್ನು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಯಾರಿಗೆ ಸೇರಿಸಿ ಮಾಡೋಕ್ಕಾಗುತ್ತೋ ಅವ್ರು ಮಾಡಿ. ಅದು ಕಾಲು ಫೀಟ್ ಅಪಾರ್ಟ್ ಇಟ್ಕೊಳ್ಳಿ. 1 ಅಡಿ ಅಂತರ ಇರಲಿ ಕಾಲುಗಳು. ಕಾಲಗಲ ಇಟ್ಕೋಬೋದು ಸ್ವಲ್ಪ. ಈಗ ಎರಡೂ ಕೈಗಳನ್ನು ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ.
ಕೈಗಳನ್ನು ಸೀಲಿಂಗ್ ಕಡೆಗೆ ಎಳ್ಕೊಳ್ಳಿ. ಕೈನ ಕಿರುಬೆರಳನ್ನು ಒಳಗೆ ತಿರುಗಿಸಿದಾಗ ಪಕ್ಕೆ ಭಾಗ ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಹಸ್ತಗಳು ಒಂದಕ್ಕೊಂದು ನೋಡ್ತಾ ಇರಲಿ, ಆ ರೀತಿ ಎಳ್ಕೊಳ್ಳಿ. ಈಗ ಉಸಿರು ತಗೊಳ್ಳಿ. ಮತ್ತೊಮ್ಮೆ ಇನ್ಹೇಲ್, ಎಕ್ಸೇಲ್. ಮುಂದಕ್ಕೆ ನಿಧಾನ ಕೈಯನ್ನು ಚಾಚುತ್ತಾ ಉಸಿರನ್ನು ಹೊರಕ್ಕೆ ಹಾಕ್ತಾ ಮುಂದಕ್ಕೆ ಹೋಗಿ. ಕೈಗಳನ್ನು ನೆಲದ ಮೇಲೆ ಇಡೋಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೇ ಇರಿ. ಹಿಮ್ಮಡಿ ಪೃಷ್ಠ ಒಂದು ಲೈನಿಗೆ ಬರೋಷ್ಟು ಕೈಗಳನ್ನು ಎಳ್ಕೊಳ್ಳಿ. ಕೈ ಒತ್ತಬಾರ್ದು. ಕೈ ಬೆಳಿನ ತುದಿಯನ್ನು ಮುಂದಕ್ಕೆ ಜಾರಿಸ್ತಾ ಬನ್ನಿ. ಆದರೆ ನೆಲಕ್ಕೆ ತಾಗ್ಸೋಕ್ಕೆ ಕಷ್ಟ ಆಗೋರು ಹಾಗೆ ಸ್ಟ್ರೆಚ್ ಮಾಡ್ತಾಯಿರಿ. ಈಗ ಕೈಗಳನ್ನು ಪಾದದ ಪಕ್ಕದಲ್ಲಿ ಇಡೋಕ್ಕೆ ಟ್ರೈ ಮಾಡಿ. ಈಗ ಹೀಲ್ ಇಟ್ಕೊಳ್ಳಿ. ಹೀಲ್ ಅಥವಾ ಆ್ಯಂಕಲ್ಸ್ ಇಟ್ಕೊಳ್ಳಿ. ಈಗ ಮತ್ತೊಮ್ಮೆ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ಕೈಗಳನ್ನು ಮಡಿಸ್ತಾ ಭುಜಗಳನ್ನು ಅಗಲ ಮಾಡ್ತಾ ಮುಂದಕ್ಕೆ ಬಾಗಿ. ಇನ್ನೊಂದು ಸ್ವಲ್ಪ ತಲೆ ಒಳಗೆ ತಗೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿದಾಗ ಕುತ್ತಿಗೆ ಭಾಗ ಯಾವಾಗಲೂ ರಿಲ್ಯಾಕ್ಸ್ ಆಗಿರಬೇಕು. ನಡು ನೆತ್ತಿ ನೆಲದ ಕಡೆಗೆ ಇಳಿಸ್ತಾ ಇರಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಮೊಣಕೈಗಳನ್ನು ಅಗಲ ಮಾಡಿದಾಗ ಭುಜಗಳ ಅಗಲ ಆಗಬೇಕು. ಕಿವಿ ಹತ್ತಿರ ಭುಜ ಹೋಗಬಾರ್ದು. ನಿಧಾನ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಇನ್ಹೇಲ್, ಕಮ್ ಅಪ್. ಎಕ್ಸೇಲ್, ಕೈ ಕೆಳಗೆ. ನಿಧಾನ ಕೈ ಕೆಳಗೆ ಬಿಡಿ. ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಿ. ಈಗ ತಿರುಗಿ ಮಾಡುವ ಆಸನದಲ್ಲಿ ಸಮತಲ ಸ್ಥಿತಿನಲ್ಲಿ ಕೂತಿದ್ದಾರೆ. ಯಾವುದೇ ಕುಳಿತು ಮಾಡುವ ಆಸನಕ್ಕೆ ಮುಂಚೆ ಈ ಥರ ಕೂತ್ಕೋಬೇಕು. ಪಾದದ ಬೆರಳೆಲ್ಲ ನಿಮ್ಮ ಕಡೆಗಿರಬೇಕು. ಬೆನ್ನೇರ ಇರಲಿ. ಭುಜ ಇಳಿಸಿ. ಈಗ ಮರೀಚಾಸನ 3. ಬಲಗಾಲನ್ನು ಮಡಿಸಿ. ಬಲ ಮಂಡಿ ಮಡಿಸಿ. ಮಂಡಿ ಹತ್ತಿರ, ಎಡ ಮಂಡಿ ಪಕ್ಕಕ್ಕೆ ಪಾದ ಬರಬಾರ್ದು, ಬಲ ಪಾದ. ಆ ಥರ ಬಂದಾಗ ನಿಮಗೆ ತಿರುಗ್ಸೋಕೆ, ಹೊಟ್ಟೆ ಭಾಗ ತಿರುಗ್ಸೋಕೆ ಕಷ್ಟ ಆಗುತ್ತೆ. ಬಲ ಪಾದ ಸ್ವಲ್ಪ ಬಲಕ್ಕೆ ತೊಗೋಬೇಕು. ಒಂದು 2 ಇಂಚು ಪಕ್ಕಕ್ಕಿರಬೇಕು. ಈಗ ಹೆವಿ ತೈಸ್ ಇರುತ್ತೆ ಇವ್ರಿಗೆ, ಜಾಸ್ತಿ ಟರ್ನ್ ಮಾಡೋಕ್ಕಾಗಲ್ಲ, ಹೊಟ್ಟೆ ಭಾಗ ಜಾಸ್ತಿ ಇರೋದ್ರಿಂದ. ನೋಡಿ, ಈ ಥರ ಪಾದ ಸ್ವಲ್ಪ ಅಗಲ ಇಟ್ಕೊಂಡಿರಬೇಕು. ಎಡ ಮಂಡಿ ಹತ್ತಿರಕ್ಕೆ ಬಲಪಾದ ಇರಬಾರ್ದು. ಒಂದು ಸಲ ತೋರಿಸಿ, ಹತ್ತಿರಕ್ಕೆ ಇಟ್ಕೊಳ್ಳಿ ಬಲಪಾದ. ಹಾಗೆ ನೋಡಿ, ಈ ಥರ ಇರಬಾರ್ದು. ಆ ಥರ ಇಟ್ಕೊಂಡು ಟರ್ನ್ ಮಾಡುವಾಗ ಕಷ್ಟ ಆಗುತ್ತೆ ಟರ್ನ್ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಪಕ್ಕಕ್ಕೆ, ಒಂದು 2-3 ಇಂಚ್ ಪಕ್ಕಕ್ಕೆ, ಅಷ್ಟು ದೂರ ಬೇಡ, ಸ್ವಲ್ಪ ಅಷ್ಟೇ. ಈಗ ನಿಧಾನ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡಗೈಯಿಂದ ಬಲ ಮಂಡಿಯನ್ನು ಒಳಗೆ ಕೇಳ್ಕೊಳ್ಳಿ. ಹೊಟ್ಟೆ ಭಾಗ ಸ್ವಲ್ಪ ಹೊರಗೆ ಟರ್ನ್ ಮಾಡಿ. ಕುತ್ತಿಗೆ ಭಾಗ ನಿಧಾನಕ್ಕೆ ತಿರುಗಿಸಿ. ಜರ್ಕ್ ಕೊಡಬೇಡಿ. ಭುಜ ಇಳಿಸ್ತಾ ಹಿಂದಿನ ಕೈಯನ್ನು ಸ್ವಲ್ಪ ಮಡಿಸಿ. ಮೊಣಕೈಯನ್ನು ಎಲ್ಲರೂ ಭುಜಗಳನ್ನು ಇಳಿಸಿ. 2 ಭುಜಗಳನ್ನು ಇಳಿಸಿ ಕುತ್ತಿಗೆ ಭಾಗ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸುಲಭವಾಗಿ ಟರ್ನ್ ಮಾಡಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಅದ್ರ ಜೊತೆಗೆ ಎಡ ಪಾದದ ಹಿಮ್ಮಡಿಯನ್ನು ಸ್ಟ್ರೆಚ್ ಮಾಡಿ. ಪಾದದ ಬೆರಳು ನಿಮ್ಮ ಕಡೆಗಿರಲಿ. ನಿಧಾನ 2 ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ. ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ ನಿಧಾನ ಕೈ ಕೆಳಗೆ ಬಿಡಿ. ಕೆಳಗೆ ಬಿಟ್ಟ ಮೇಲೆ ಈಗ ಬಲಗಾಲನ್ನು ನೇರ ಮಾಡ್ಕೊಳ್ಳಿ. ಎಡ ಪಾದಕ್ಕೆ ಸೇರಿಸಿ. ಈಗ ಎಡ ಮಂಡಿಯನ್ನು ಮಡಿಸಿ. ಮಂಡಿ ಲೈನಲ್ಲೇ ಇರಲಿ. ಪಾದ ಸ್ವಲ್ಪ ಪಕ್ಕಕ್ಕೆ, 2-3 ಇಂಚ್ ಪಕ್ಕಕ್ಕೆ ಇಟ್ಕೋಬೇಕು. ಈಗ ಬಲ ಹಸ್ತದಿಂದ ಎಡ ಮಂಡಿಯನ್ನು ನಿಧಾನಕ್ಕೆ ಸ್ವಲ್ಪ ಒಳಗೆ ಕೆಳ್ಕೊಳ್ಳಿ. ಈಗ ಕುತ್ತಿಗೆ ಭಾಗ ನಿಧಾನ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡ ಭುಜ ಇಳಿಸಿ. ಎಡ ಮೊಣಕೈ ಸ್ವಲ್ಪ ಮಡಿಸ್ಕೊಳ್ಳಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಭುಜ ಇಳಿಸ್ತಾ ಟರ್ನ್ ಮಾಡಿ. ಈಗ ನಿಧಾನ ಕೈ ಮೇಲಕ್ಕೆ ತಗೊಳ್ಳಿ. 2 ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈ ನಿಧಾನ ಕೆಳಗೆ ಬಿಡಿ. ಕೆಳಗೆ ಬಿಟ್ಟ ಮೇಲೆ ಕಾಲನ್ನು ಸೇರಿಸಿ. ರಿಲ್ಯಾಕ್ಸ್. ಈಗ ಜಾನು ಶೀರ್ಷಾಸನ, ಮುಂದೆ ಬಾಗಿ ಮಾಡುವ ಆಸನಗಳು. ಈಗ 2 ಪಾದಗಳನ್ನು ಸೇರಿಸಿದರೆ ನೇರ ಕೂತಿರಬೇಕು. ಈಗ ಬಲ ಮಂಡಿಯನ್ನು ಮಡಿಸಿ. ಬಲಗಾಲು ಮಡಿಸಿ. ಜಾನು ಶೀರ್ಷಾಸನ. ತುಂಬ ಒಳಗೆ ಕೆಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾದ ಸ್ವಲ್ಪ ಗ್ಯಾಪ್ ಇದ್ದರೂ ಪರವಾಗಿಲ್ಲ. ಈಗ 2 ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ. ನೇರ ಬೆನ್ನೇರ ಇರಬೇಕು. ಕೈನ ಕಿರುಬೆರಳನ್ನು ಒಳಕ್ಕೆ ತಿರುಗಿಸ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಕೈ ಮೇಲಕ್ಕೆ ತೊಗೊಂಡಾಗ ಕೈನ ಕಿರುಬೆರಳನ್ನು ಒಳಗೆ ತೊಗೊಂಡಾಗ ಜಾಸ್ತಿ ಸ್ಟ್ರೆಚ್ ಆಗುತ್ತೆ ರೀ ಪಕ್ಕೆ ಭಾಗ.
ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಅದು ಕರಗಬೇಕಲ್ವ. ಈಗ ಉಸಿರು ತೊಗೊಳ್ಳಿ, ಉಸಿರು ಬಿಡ್ತಾ ನಿಧಾನ ಮುಂದಕ್ಕೆ ಬಾಗಿ, ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ, ಬೆನ್ನನ್ನು ನೇರ ಮಾಡ್ತಾ ಮುಂದಕ್ಕೆ ಹೋಗಬೇಕು. ಈಗ ಪಾದಗಳನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಪಾದದ ಹೊರ ಅಂಚು ಒಳ ಅಂಚು ಹಿಡ್ಕೊಳ್ಳಿ. ಆಗಲಿಲ್ಲ ಅಂದರೆ ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ, ಕಾಲಿನ ಮಣಿಕಟ್ಟನ್ನು ಹಿಡ್ಕೊಳ್ಳಿ. ಅಥವಾ ಅದು ಹಿಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಕಾಫ್ ಮಸಲ್ಸ್ ಇದೆಯಲ್ಲ ಅದನ್ನು ಹಿಡ್ಕೊಳ್ಳಿ. ಎಲ್ಲರಿಗೂ ಒಂದೇ ರೀತಿ ಬೆಂಡಿಂಗು ಸ್ಟ್ರೆಚಿಂಗ್ ಇರೋದಿಲ್ಲ, ನಿಮ್ಮ ಶರೀರಕ್ಕೆ ತಕ್ಕನಾಗಿ ಮಾಡ್ತಾ ಬನ್ನಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ನಿಧಾನ ಮೇಲಕ್ಕೆ ಬನ್ನಿ. ನಿಧಾನ ಕೈ ಕೆಳಗೆ ಬಿಡಿ, ಕಾಲುಗಳನ್ನು ಸೇರಿಸಿ. ಈಗ ಎಡಮಂಡಿಯನ್ನು ಮಡಿಸಿ, ಎರಡೂ ಕೈಗಳನ್ನು ಮತ್ತೆ ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಕೈನ ಕಿರುಬೆರಳನ್ನು ಒಳಗೆ ಟರ್ನ್ ಮಾಡ್ಕೊಳ್ಳಿ. ಈಗ ಉಸಿರು ತೊಗೊಳ್ಳಿ, ಉಸಿರು ಬಿಡ್ತಾ ನಿಧಾನ ಸೊಂಟದ ಭಾಗ ಬಲಕ್ಕೆ ಟರ್ನ್ ಮಾಡ್ತಾ ಮುಂದಕ್ಕೆ ಹೋಗಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ನಿಧಾನ ಮೇಲಕ್ಕೆ ಬನ್ನಿ, ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬರಬೇಕು. ನಿಧಾನ ಕೈ ಕೆಳಗೆ ಬಿಡಿ. ಕೈ ಕೆಳಗೆ ಬಿಟ್ಟ ನಂತರ ಕಾಲನ್ನು ನೇರ ಮಾಡ್ಕೊಳ್ಳಿ, ಎರಡೂ ಪಾದಗಳನ್ನು ಸೇರಿಸಿ ರಿಲ್ಯಾಕ್ಸ್. ಪಶ್ಚಿಮೋತ್ತಾನಾಸನ. ಪಾದಗಳು ನೇರ ಇರಲಿ, ಪಾದದ ಬೆರಳು ನಿಮ್ಮ ಕಡೆಗಿರಲಿ. ದಂಡಾಸನದಲ್ಲಿ ನೇರ ಕೂತ್ಕೊಳ್ಳಿ. ಈಗ ಎರಡೂ ಕೈಗಳನ್ನು ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಪಶ್ಚಿಮೋತ್ತಾನಾಸನ ಇದು. ಕೈನ ಕಿರುಬೆರಳನ್ನು ಒಳಗೆ ಟರ್ನ್ ಮಾಡ್ಕೊಳ್ಳಿ. ಈಗ ಉಸಿರು ತೊಗೊಳ್ಳಿ, ಉಸಿರು ಬಿಡ್ತಾ ನಿಧಾನ ಮುಂದಕ್ಕೆ ಬೆನ್ನಿನ ಭಾಗ ಸ್ಟ್ರೆಚ್ ಮಾಡ್ತಾ, ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮುಂದಕ್ಕೆ ಹೋಗಿ. ಇಲ್ಲೂ ಅಷ್ಟೇ ಪಾದಗಳನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಪಾದದ ಹೊರಂಚನ್ನು. ಆಗಲಿಲ್ಲದ್ರೆ ಆ್ಯಂಕಲ್ ಭಾಗ ಅಥವಾ ಕಾಫ್ ಮಸಲ್ಸ್ ಹಿಡ್ಕೊಳ್ಳಿ. ಮೀನಖಂಡದ ಭಾಗ ಹಿಡ್ಕೊಂಡು ನಿಧಾನ ಕೈಗಳನ್ನು ಮಡಿಸೋದಕ್ಕೆ ಪ್ರಯತ್ನ ಮಾಡಿ. ಕಾಲುಗಳನ್ನು ಸ್ವಲ್ಪ ಅಗಲ ಇಟ್ಕೊಂಡ್ರೆ ನಿಮಗೆ ಉಸಿರಾಟ ಈಸಿ ಇರುತ್ತೆ. ತುಂಬ ಸೇರಿಸಿದ್ರೆ ಕೆಲವ್ರಿಗೆ ಕಷ್ಟ ಆಗುತ್ತೆ. ಪಾದ ಸೇರಿಸ್ಬಿಟ್ಟು ಮಾಡೋದಿದು. ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಹೆವಿ ಇದ್ದಾಗ ಏನಾಗುತ್ತೆ, ತೈಸು ಮತ್ತು ಹೊಟ್ಟೆ ಮಾಂಸಖಂಡಗಳು ಜಾಸ್ತಿ ಇದ್ದಾಗ ಮುಂದಕ್ಕೆ ಭಾಗದಾಗ ಉಸಿರಾಟ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಕಾಲುಗಳನ್ನು ಅಗಲ ಇಟ್ಕೊಂಡಿದ್ದಾರೆ ಕೆಲವರು ಪಾದ ಸೇರಿಸಿದ್ದಾರೆ. ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೋಬೇಕು ಮನೇಲಿ ಮಾಡುವಾಗ. ಸ್ವಲ್ಪ ಹೊತ್ತಾದಮೇಲೆ ನಿಧಾನ ಮೇಲಕ್ಕೆ ಬನ್ನಿ. ಒಂದು 30 ಸೆಕೆಂಡ್ಸ್ ಆದರೂ ಇರಬೇಕು ಸ್ಥಿತಿನಲ್ಲೆಲ್ಲರೂ. ನಿಧಾನ ಮೇಲಕ್ಕೆ ಬನ್ನಿ, ಕೈಗಳನ್ನು ಸ್ಟ್ರೆಚ್ ಮಾಡ್ತಾ. ಎರಡೂ ಕೈಗಳನ್ನು ಕೆಳಗೆ ಬಿಡಿ, ರಿಲ್ಯಾಕ್ಸ್. ಸುಖಾಸನದಲ್ಲಿ ಟ್ವಿಸ್ಟಿಂಗ್. ಸುಖಾಸನದಲ್ಲಿ ಕೂತಿದ್ದಾರೆ. ಈಗ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡಗೈಯನ್ನು ಬಲಮಂಡಿ ಮೇಲೆ ಒತ್ತಿಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಎಡಗೈಯನ್ನು ಬಲಮಂಡಿ ಮೇಲೆ ಒತ್ತಿ ಬಲಕ್ಕೆ ತಿರುಗಿಸ್ಕೊಳ್ಳಿ. ರಶ್ಮಿ ಕೈ ಬಲಮಂಡಿ ಮೇಲೆ. ಈಗ ನಿಧಾನ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಬಲಗೈ ಎಡಮಂಡಿ ಮೇಲೆ ಇಟ್ಕೊಳ್ಳಿ. ಮಂಡಿ ಮೇಲೆ ಕೈಯನ್ನು ಒತ್ತಿಬಿಟ್ಟು ಟರ್ನ್ ಮಾಡ್ಕೋಬೇಕಾಗ ಹೊಟ್ಟೆ ಭಾಗ ಜಾಸ್ತಿ ಹೊರಗೆ ಟರ್ನ್ ಆಗುತ್ತೆ. ನಿಧಾನ ವಾಪಸ್ ಬನ್ನಿ. ಈಗ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಲ್ಲ ಆಸನಗಳು ಮಾಡಾದಮೇಲೆ ಈ ಥರ ಸುಖಾಸನದಲ್ಲಿ ಕೂತ್ಕೊಂಡು ಟ್ವಿಸ್ಟಿಂಗ್ ಮಾಡಿ ಫಾರ್ವರ್ಡ್ ಬೆಂಡ್ ಮಾಡಿದಾಗ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಯಾವುದೇ ಆಸನಗಳು ಮಾಡಾದಮೇಲೆ ಇದನ್ನು ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನಿಧಾನ ಮೇಲಕ್ಕೆ ಬನ್ನಿ, ರಿಲ್ಯಾಕ್ಸ್. ಇದೆಲ್ಲ ಮಾಡಿಕೊಂಡಾದಮೇಲೆ ಕಪಾಲಭಾತಿ, ಭಸ್ತ್ರಿಕಾ ಇದನ್ನು ಮಾಡಿ ಶವಾಸನ ಮಾಡ್ಕೋಬೇಕು. ಒಂದು 10 ನಿಮಿಷ ಮಾಡಿಕೊಂಡಾದಮೇಲೆ ಪ್ರಾಣಾಯಾಮ ಮಾಡಬೇಕು. ನಾಡಿ ಶೋಧನ, ಶೀತಲಿ, ನಾಡಿ ಶೋಧನ, ಸದಂತಿ ಎಲ್ಲ ಇದೆಯಲ್ಲ ಮುಂಚೆ ವಿಡಿಯೋದಲ್ಲಿ, ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಭ್ರಾಮರಿ ಮಾಡಿ ಕೂತ್ಕೊಂಡ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಬೇಕು ಎಲ್ಲ ಮಾಡಾದಮೇಲೆ.